was at one of the conventional halls situated in Chandrapura near Kolar that a grand wedding was organized. Nagesh of Srinivasapura was about to tie the knot with Shobha Rani of Anekal when a shocking incident took place. The cops who rushed to the convention hall came near the mandapa and arrested Nagesh. The people present there were shocked out of their wits, as they never thought that such an incident would occur in somebody's wedding. It was the love story of a couple that had gone wrong in Kolar, which resulted in the arrest of Nagesh. Though Nagesh's relatives and friends tried to intervene to know what had happened, they could not. The cops then told Nagesh's family members to come to the police station following a complaint. All began 9 years ago when Nagesh met a girl by name Shobha Rani. The duo met each other at a function and became friends. Nagesh, who was pursuing his LLB degree, had become close to Shobha Rani. ಇಷ್ಟಪಟ್ಟಿದ್ರು ಸರ್. ಅವರು 9 ವರ್ಷಗಳಿಂದ ಅವ್ರನ್ನ ಪ್ರಪೋಸ್ ಮಾಡಿದ್ರು ಸರ್. ಪ್ರಪೋಸ್ ಮಾಡಿದಾಗ ನಾನು ಒಪ್ಕೊಂಡಿರಲಿಲ್ಲ ಸರ್. ಮತ್ತು ಒಪ್ಕೊಳ್ತಾ ಇದ್ದಕ್ಕೆ ನನ್ನ ಹಿಂದೆನೂ ಸುತ್ತಿದ್ರು ಸರ್. ಸುತ್ತಿದಾಗ ನೀನು ನನ್ನ ಒಂದು ಸ್ಟೇಜ್ಗೆ ಹೋಗಿ ಮದುವೆ ಮಾಡ್ಕೊಳ್ಳೋಣ, ಅಲ್ಲಿವರೆಗೂ ಮದುವೆ ಮಾಡ್ಕೊಳ್ಳೋದು ಬೇಡ, ಚೆನ್ನಾಗಿ ಓದ್ಬಿಟ್ಟು ಒಂದು ಸ್ಟೇಜ್ಗೆ ಹೋಗಿ ಕಾಲ ಮೇಲೆ ನಿಂತ್ಕೊಂಡು ಮತ್ತೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿದರು ಸರ್. ನಿಮ್ಮ ಮನೇಲಿ ಬೇಕಾದರೆ ಏನೇ ಪ್ರಾಬ್ಲಮ್ ಬಂದ್ರೂ ಅದನ್ನು ನಾನು ಫೇಸ್ ಮಾಡ್ತೀನಿ, ಅದನ್ನು ನಾನು ನೋಡ್ಕೊತೀನಿ, ಏನೇ ಆಗಲಿ ಅದನ್ನ ನಾನು ನೋಡ್ಕೊತೀನಿ ಅಂತ ಹೇಳಿದರು ಸರ್. The duo regularly met each other and became good friends. As days passed, their friendship turned into love. It was Nagesh who one day surprisingly proposed his love for Shobha Rani. Shobha Rani, who concentrated more on her academics, told Nagesh that she would marry him soon after completing her studies. Nagesh agreed to this. ನೆಕ್ಸ್ಟ್ BSc ಬಂದುಬಿಟ್ಟು ಕೋಲಾರಲ್ಲೇ ಜಾಯಿನ್ ಆದೆ ಸರ್. BSc ಮಾಡಬೇಕಾದ್ರೆ ನಾನು ಪ್ರೈವೇಟ್ ಕಾಲೇಜಲ್ಲಿ ಜಾಯಿನ್ ಆದೆ ಸರ್. ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ. ಆ ದುಡ್ಡೆಲ್ಲ ನಾನು ಬುಕ್ಸ್ಗೆ ಆಗಲಿ ಎಂಥದ್ಗೂ ಆಗಲಿ ನಾನು ಅದನ್ನು ಲೈಬ್ರರಿಯಲ್ಲೇ ಓದ್ಕೊಂಡು ಎಲ್ಲ ಇವ್ರಿಗೆ ದುಡ್ಡು ಕೊಡ್ತಾ ಇದ್ದೆ ಸರ್. ಇವರು ಲಾಯರ್ LLB ಮಾಡ್ತಿದ್ರಾಗ ಸ್ಟೂಡೆಂಟ್ಸ್ ಆಗಿದ್ದರು. ಆವಾಗ ಇವ್ರಿಗೆ ಬುಕ್ಸ್ಗಾಗಲಿ ಬಟ್ಟೆಗಾಗಲಿ ಪ್ರತಿಯೊಂದು ಎಕ್ಸಾಮ್ ಫೀಸ್ಗಾಗಲಿ ಎಲ್ಲದಕ್ಕೂ ನಾನೇ ಕೊಡ್ತಾ ಇದ್ದೆ ಸರ್. ಪ್ರತಿಯೊಂದಕ್ಕೂ ನನ್ನ ಹತ್ರ ಇವರು ಸಂಬಂಧ ಸಹ ಇಟ್ಕೊಂಡಿದ್ದಾರೆ ಸರ್. ಅಕ್ರಮವಾಗಿ ಸಂಬಂಧ ಸಹ ಇಟ್ಕೊಂಡು ಎಲ್ಲ ನನ್ನಿಂದ ಏನೇನು ಬೇಕೋ ಅದೆಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್. ಅವರು ಅಬೋಷನ್ಸ್ ಎಲ್ಲ ಮಾಡಿಸಿದ್ದಾನೆ ಸರ್. ಅವನು ಎಲ್ಲ ನಮ್ಗೆ ಮಾಡಿದ್ದಾರೆ ಸರ್. ನೆಕ್ಸ್ಟು ಅವ್ನು ನನ್ನ ಹತ್ರ ಇರೋ ಒಡವೆ ದುಡ್ಡು ಎಲ್ಲ ತೊಗೊಂಡಿದ್ದಾನೆ ಸರ್. ಪ್ರತಿಯೊಂದು ಅವ್ನಿಗೆ ನಾನು ಕೊಟ್ಟಿದ್ದೀನಿ ಸರ್. ಎಲ್ಲದರಲ್ಲೂ ಕೇರಲ್ಲೂ ಆಗಲಿ ಎಲ್ಲದರಲ್ಲೂ ಆಗಲಿ ಎಲ್ಲ ಕಡೆಯೂ ಸುತ್ತಾಡಿದ್ದೀನಿ ಸರ್. ಕೋಲಾರಲ್ಲಿ ಮುಳಬಾಗ್ಲಲ್ಲಿ ಮತ್ತೆ ನಾನು ಕೋರ್ಸ್ ಕಂಪ್ಲೀಟ್ ಆದಮೇಲೆ ದತ್ತ ಸೈಜಲ್ಲಿ ನಾನು ಜಾಯಿನ್ ಆದೆ ಸರ್. ಕೆಲ್ಸಕ್ಕೆ ಜಾಯಿನ್ ಆದಾಗ ನನ್ನ ಸ್ಯಾಲ್ರಿ ಎಲ್ಲ ಹಾಫ್ ಸ್ಯಾಲ್ರಿ ಅವನಿಗೆ ಕೊಡ್ತಾಯಿದ್ದೆ ಸರ್. ಮನೆಯಲ್ಲಿ ಹಾಫ್ ಸ್ಯಾಲ್ರಿ ಕೊಡ್ತಾಯಿದ್ದೆ.
The duo then spent time together and roamed around in Kolar, Srinivasapura, and Bengaluru. As days passed, the duo also involved in a physical relationship, due to which Shobha Rani became pregnant. When Nagesh heard the news, he was shocked. One day, he met his lover girl and told her to get the fetus aborted. He also threatened her by saying he would not marry her twice but 4 times. As days passed, Nagesh started behaving strangely. ತುಂಬ ಸರಿನೇ ಫೋನ್ಗಳು ಮಾಡಿದೆ ಸರ್. ನನ್ನ ಬಿಡಬೇಡ, ನನ್ನ ನಿಜವಾಗ್ಲೂ ನೀನನ್ನು ಬಿಟ್ಟು ನನಗೆ ಯಾರೂ ಗೊತ್ತಿಲ್ಲ, ಇದರಲ್ಲಿ ನೀನು ಒಬ್ಬನೇ ನನಗೆ ಗೊತ್ತಿರೋದು, ಇನ್ಯಾರೂ ಗೊತ್ತಿಲ್ಲ, ಇನ್ನೊಬ್ರು ಮಾಡ್ಕೊಂಡ್ರು ನಾನು ಚೆನ್ನಾಗಿರಲ್ಲ ಅಂತ ಎಲ್ಲ ಹೇಳಿದೆ ಸರ್. ಆದ್ರೂ ಅವ್ನು ಕೇಳಿಲ್ಲ ಸರ್. ನನ್ನ ಪ್ರಾಣ ಗಂಡೆ ಆಗಿದೆ, ನಾನು ಮದುವೆ ಮಾಡ್ಕೊಳಕ್ಕಾಗಲ್ಲ, ಸೋಮವಾರ ಬೇಕಾದ್ರೆ ಗುರುವಾರ ಆಗಲಿ ಶುಕ್ರವಾರ ಆಗಲಿ ಮದುವೆ ಮಾಡ್ಕೊತೀನಿ ಅಂತ ಹೇಳಿದೆ ಸರ್. ಬೇರೆಯವ್ರ ಹತ್ರ ಹೇಳ್ಕೊಂಡಿದ್ದೀನಿ, ಆ ಹುಡುಗಿ ಇವಾಗ ಸಾಯಂತ ಸ್ಟೇಜಲ್ಲಿದ್ದಾರೆ, ಆ ಹುಡುಗಿನ ಬಿಟ್ಟು ಇನ್ನು ಆ ಹುಡುಗಿಗೆ ಮೋಸ ಮಾಡ್ತಿದೆಯಲ್ಲ, ಆ ಹುಡುಗಿ ಸತ್ರ ಏನು ಮಾಡ್ತೀನಿ ಅಂದರೆ ಸತ್ರ ಹೋಗ್ಲಿ ಸರ್. ನೆನ್ನೆ ಫೋನ್ ಮಾಡಿದ್ದೆ ಸರ್, ಫೋನ್ ಮಾಡಿಬಿಟ್ಟು ಮೊನ್ನೆನೇ ಫೋನ್ ಮಾಡಿದ್ದೆ ಸರ್. ಈ ರೀತಿ DIG ನನಗೆ ಫೋನ್ ಮಾಡಿದ್ದಾರೆ, ಸರ್ಕಾರಿ ಇನ್ಸ್ಪೆಕ್ಟ್ರು ನೀನು ಈ ರೀತಿ ಮಾತಾಡು, ಇಬ್ಬರು ಮಾತಾಡ್ಕೊಂಡಿದ್ದೀವಿ ಅಂತ ಹೇಳು ಅಂತ ಹೇಳಿದರು ಸರ್. ನೆಕ್ಸ್ಟು ಮಧ್ಯಾಹ್ನನೇ ಫೋನ್ ಮಾಡಿಬಿಟ್ಟು ನಿಂದು ಇಲ್ಲಿವರೆಗೂ ಬಿಟ್ಟಿರೋದು ಜಾಸ್ತಿ ಆಯಿತು, ನೀನು ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಬೇಕಾಗಿತ್ತು, ನೀನು ಇಲ್ಲಿವರೆಗೂ ಬಿಟ್ಟಿದ್ದೀನಲ್ಲ ಅದು ನನ್ನ ತಪ್ಪಾಯಿತು ಅಂತ ಕೆಟ್ಟದಾಗ ಬೈದರು ಸರ್. ನೆಕ್ಸ್ಟ್ ನೆನ್ನೆ ಫೋನ್ ಮಾಡಿ ಮತ್ತೆ ಕೇಳಿದ್ರು, ಕಂಪ್ಲೇಂಟ್ ವಾಪಸ್ ತೊಗೊಂಡ್ಬಿಡು ಅಂತ ಹೇಳಿದರು ಸರ್. ನಾನು ನಿನ್ನ ಫಸ್ಟ್ ಬಂದು ಮಾತಾಡು, ನಿನ್ನ ಮುಂದೆನೇ ನಾನು ಕಂಪ್ಲೇಂಟ್ ವಾಪಸ್ ತೊಗೊತೀನಿ ಅಂತ ಹೇಳಿದಕ್ಕೆ, ಇಲ್ಲ ನಾನು ಬರೋದಕ್ಕಾಗೋದಿಲ್ಲ, ನಾನು ಮೈಸೂರಿಂದ 200 ಕಿಲೋಮೀಟರ್ಸ್ ದೂರ ಇದ್ದೀನಿ, ಬರೋದಕ್ಕಾಗೋದಿಲ್ಲ, ನೀನು ವಾಪಸ್ ತೊಗೊಂಡಿಲ್ಲ ಅಂದರೆ ನೋಡ್ಕೋ, ಇವಾಗ ನಾನು ಮುಂದೆ ಫೇಸ್ ನೋಡಬೇಕಾಗತ್ತೆ, ಮುಂದೆ ನಮ್ಮ ಮನೆಗೆ ಬರೋವಂಥವ್ರು ನೀನು, ಮತ್ತು ನಿನಗೆ ಟಾರ್ಚರ್ ಆಗಬೇಕಾಗತ್ತೆ, ತಿಳ್ಕೊ ಅಂತ ಎಲ್ಲ ಹೇಳಿದರು ಸರ್ ಅವರು. He ignored Shobha Rani, and this turned out to be a matter of concern to Shobha Rani. Though she pleaded Nagesh to marry her on several occasions, Nagesh plainly refused and told her that he was not interested in her anymore. Shobha Rani was shattered and shocked. She did not know what to do further. Meanwhile, another shocker awaited her. It was on April 15th that she received another shocker. Nagesh had made all preparations to get married to another woman. ಇದು ಗುಟ್ಟಾಗಿ ನಂಬಿಸಿ ಮೋಸ ಮಾಡಿ ಅವನು ನಾಗೇಶನನ್ನು LLB ಮಾಡಿಕೊಂಡು ಆ ಹುಡುಗಿ ಹತ್ರ ಒಡವೆ ಸುಮಾರು ಅಂದರೆ 1 ಲಕ್ಷ ರೂಪಾಯಿ ಒಡವೆ, 2 ಲಕ್ಷ ರೂಪಾಯಿ ಹಣ ಎಲ್ಲ ತಗೊಂಡು ನಿನ್ನ ಮದುವೆ ಆಗ್ತೀನಿ, ನಿನ್ನ ಮೋಸ ಮಾಡಲ್ಲ ಅಂತೇಳಿ ನಂಬಿಸಿ ಎಲ್ಲೆಂದರೆ ಅಲ್ಲಿ ಸುತ್ತಾಡಿ 2-3 ಸಾರಿ ಅಬಾರ್ಷನ್ ಮಾಡಿಸಿ, ಟ್ಯಾಬ್ಲೆಟ್ಸ್ ಎಲ್ಲ ಅವನೇ ಕೊಡಿಸಿ ಅಬಾರ್ಷನ್ ಮಾಡಿಸಿ, ಮತ್ತು ಆ ಹುಡುಗಿ ಸುಮಾರು ಅಂದರೆ ಮೈನರ್ ಇದ್ದಾಗೇ ಸುಮಾರು ಅಂದರೆ 9 ವರ್ಷ, ಈಗ 24 ವರ್ಷ, ಅವಾಗ್ಲಿಂಕನೇ ನಂಬಿಸಿ ಬಲಾತ್ಕಾರವಾಗಿ ನಿನಗೆ ಮೋಸ ಮಾಡಲ್ಲ ಅಂತ ಅತ್ಯಾಚಾರನೂ ಮಾಡಿದ್ದಾನೆ. ಅತ್ಯಾಚಾರ ಮಾಡಿದ್ದಲ್ದಿರ ಮತ್ತೆ ಪ್ರೆಗ್ನೆಂಟ್ ಆದಾಗ ನೀನು ಮನೇಲಿ ತೊಂದರೆ ಆಗ್ತದೆ ಅಂತೇಳಿ ಅವನೇ ಟ್ಯಾಬ್ಲೆಟ್ಸ್ ತಂದುಕೊಟ್ಟು ಅಬಾರ್ಷನ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಿಸಿ 2-3 ಸಾರಿ ಅಬಾರ್ಷನ್ ಮಾಡಿಸಿ, ಹುಡುಗಿ ಸ್ಯಾಲ್ರಿನಲ್ಲೂ ಅರ್ಧ ದುಡ್ಡು ಅಮೌಂಟ್ ಇವನು ತಗೊಂಡು ಚೆನ್ನಾಗಿ ಮನೆ ಕಟ್ಕೊಳ್ಳೋದು, ಒಡವೆ ಮದುವೆ ಮಾಡ್ಬೇಕಂತ ಒಡವೆ ತೆಗೆದಿಟ್ಟಿದ್ರೆ ಅವ್ರು ನಮ್ಮ ಅಣ್ಣ ಒಡವೆನೆಲ್ಲ ಹುಡುಗಿಗೆ ಮೋಸ ಮಾಡಿ ಯಾಮಾರಿಸಿ ಒಡವೆನೂ ತಗೊಂಡು ಮಾರಾಕಿದ್ದಾನೆ, 2 ಲಕ್ಷ ರೂಪಾಯಿ ದುಡ್ಡು ತಗೊಂಡಿದ್ದಾನೆ, ಸ್ಯಾಲ್ರಿಯಲ್ಲಿ ಅರ್ಧ ಸ್ಯಾಲ್ರಿನೂ ಕೊಡ್ತಾ ಇದ್ದಾಳೆ. It was on the morning of the day of Nagesh's marriage that Shobha Rani received the shocking news. Shobha Rani, who was irked by this, rushed to the Kolar police station and lodged a complaint against Nagesh. The cops who heard Shobha Rani's love story were also shocked and promised her justice. Meanwhile, Shobha Rani's family members also came to know about the incident. Based on a complaint filed by Shobha Rani, the cops swung into action and rushed to the ANR Kalyana Mandapa where Nagesh's wedding was taking place.
Nagesh was about to tie the knot with the other woman when the cops went to Nagesh and questioned him about Shobha Rani. Nagesh was shocked. He had never thought that Shobha Rani would dare to go to the police seeking help. ಇದೆಲ್ಲ ಇದು ಹುಡುಗಿ ಪಾಯ್ಸನ್ ಇದು ಯಾವಾಗ ಈ ಹುಡುಗಿನ ಮೋಸ ಮಾಡಿ ಅಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಂಡವನು 1 ವರ್ಷ ಆಗಿದೆ ಅಂತ ಎಂಗೇಜ್ಮೆಂಟ್ ಮಾಡಿ ಈ ಹುಡುಗಿಗೆ ಗೊತ್ತಾಗಿಲ್ಲ. ಎಂಗೇಜ್ಮೆಂಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಈ ಹುಡುಗಿ ನಾನು ಇರೋ ಜನಕ್ಕಿಂತ ಸಾಯ್ಬೇಕಂತ ಪಾಯ್ಸನ್ ತಗೊಂಡ್ಮೇಲೆ ಯಾವಾಗ ಇದು ಸುಮಾರು ಅಂದರೆ ಇದು 23ನೇ ತಾರೀಕು 23ನೇ ತಾರೀಕು ಪಾಯ್ಸನ್ ತಗೊಂಡ್ಬಿಟ್ಟಾಗ ಆಮೇಲೆ ಏನಂತ ಅವಾಗ್ಲೂ ನಾವು ಮನೇಲಿ ತಂದೆ ತಾಯಿ ಹೇಳಿರಲಿಲ್ಲ ಹುಡುಗಿ ಏನಕ್ಕೋಸ್ಕರ ಅಂತ. ಪ್ರಜ್ಞೆ ತಪ್ಪಿರೋವಾಗ ಇದ್ರ ಪವನ್ ಹಾಸ್ಪಿಟ್ಲ್ ಅಂತ ಹೇಳ್ಬಿಟ್ಟು ಶ್ರೀನಿವಾಸಪುರದಲ್ಲಿ ಅಡ್ಮಿಟ್ ಮಾಡಿ 4 ದಿವಸ ಟ್ರೀಟ್ಮೆಂಟ್ ಕೊಡಿಸಿ ಉಳಿದಿದ್ದೇ ಹೆಚ್ಚು. ಆಮೇಲೆ ಮನೆಗೆ ಬಂದು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಮೇಲೆ ತಿರುಗಿ ಏನು ಮಾಡಿದ್ದೇನೆ ಅವನು ತಿರುಗಿ ಇನ್ನೊಂದು 2-3 ಸಾವಿರ ಆದಮೇಲೆ ನಾನು ಕೆಲ್ಸಕ್ಕೆ ಹೋಗ್ತೀನಿ ಇನ್ನೇನೋ ಮಾಡೋದು ಅಂತ ಕೋಲಾರ್ಗೆ ಬರಬೇಕಾದ್ರೆ ಅದೇ ಬಸ್ಸನ್ನ ಇವನು ಫಾಲೋ ಮಾಡಿ ಅದೇ ಬಸ್ಸಲ್ಲಿ ಬಂದು ಕೋಲಾರ ನಮ್ಮ ಹೊಸ ಬಸ್ ಸ್ಟ್ಯಾಂಡ್ ಹತ್ರ ಇಳಿದು ನೀನು ಮದುವೆ ಮಾಡ್ಕೊತೀನಿ ಸ್ವಲ್ಪ ಮಾತಾಡೋದೈತೆ ಬಾ ಅಂತ ಕುವೆಂಪು ಪಾರ್ಕ್ ಕರ್ಕೊಂಡೋಗಿದ್ದಾನೆ ಅವನು. He also blackmailed her regularly and told her that he would reveal the abortions to the whole world. The Kolar cops in no time arrested Nagesh and took him to the police station. He was subjected to intense interrogation. During this, Nagesh revealed that he had used Shobha Rani to fulfill his sexual desires and also got her pregnant 4 times and forced her to abort. Nagesh's family members who came to know about Nagesh's act were shocked and rushed to the Kolar police station to know the exact story. The Kolar cops immediately slapped a case of rape and cheating against Nagesh and put him behind bars. Nagesh also confessed that he took cash and jewelry from Shobha Rani regularly. He is now remanded into judicial custody. ಆಮೇಲೆ ಏನು ಮಾಡಿದ್ರು ಅಂತ ತಿರುಗಿ ಸಾಹೇಬರು ಏನು ಮಾಡಿದ್ರು ಬಂದರು ಬೆಳಿಗ್ಗೆ ಅವ್ರ ಸಹಕಾರದಿಂದ ನಾವೆಲ್ಲ ಹೋಗಿ ಸಾಹೇಬರು ಅವ್ರಿಗೆ ಅರೆಸ್ಟ್ ಮಾಡ್ಕೊಂಡ್ಬಂದು ಈಗ ಇಲ್ಲಿ ಅಲ್ಲೇನು ಮಾಡಿದ್ರೆ ಅಲ್ಲಿ ಮುಹೂರ್ತ ಇನ್ನೇನು ತಾಳಿ ಕಟ್ಟೋದು ಇನ್ನು 1/4 ಗಂಟೆ ಮಿತ್ತು. ಅಷ್ಟರೊಳಗೆ ನಮ್ಮ ಸಾಹೇಬ್ರು ಬಂದಿದ್ದೆ ಕರ್ಕೊಂಡಿದ್ದೆ ಬಂದು ಅರೆಸ್ಟ್ ಮಾಡ್ಕೊಂಡ್ಬಂದು ಇಲ್ಲಿ ಕರ್ಕೊಂಡ್ಬಂದಿದ್ದೆ. ಏನಂತ ನಾನು ಏನಂತ ನನಗೆ ಗೊತ್ತೇ ಇಲ್ಲ ಅಂತ. ರೆಕಾರ್ಡ್ ಆಗಿರೋದೈತೆ ಇದರಲ್ಲಿ ಮೊಬೈಲಲ್ಲಿ ರೆಕಾರ್ಡ್ ಆಗಿದೆ. ಇವನು ಎಲ್ಲೆಲ್ಲಿ ಸುತ್ತಾಡಿದ್ದಾನೆ ಏನು ಮಾಡಿದ್ದಾನೆ ಎಲ್ಲ ರೆಕಾರ್ಡ್ಸ್ ಇದೆ. ಸಾಹೇಬ್ರನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಅದನ್ನು ಲೌಡ್ ಸ್ಪೀಕರ್ ಆನ್ ಮಾಡಮ್ಮ ಅಂತೇಳಿ ಮಾತಾಡಿದಾಗ ತಿರುಗಿ ಚೆಕ್ ಅಂತಿದ್ದೆ ಅವ್ನು ಕಟ್ ಮಾಡಿ ಬೋಳಿ ಮಗನ ಬಂದು ಇಲ್ಲೇನೆ ಸಾಲ್ವ್ ಮಾಡ್ಕೊಂಡೋಗಂದ್ರೆ ಸಾಹೇಬ್ರ ಮಾತು ಕೇಳ್ಕೊಂಡು ಗ್ರೂಪ್ ಅಂತ ಕಟ್ ಮಾಡಿಬಿಟ್ಟ ಫೋನ್. Nagesh, who promised to marry his lover, suddenly changed his mind and was all set to get married to another woman. But all his plans went down the drain.